ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ವಿಷ್ಣು ಸಹಸ್ರನಾಮದ 43ನೆಯ ತಿರುನಾಮ ಧಾತ ಅಂತ. ಶ್ರೀರಾಮನ ಕಥೆ ಎಲ್ಲರಿಗೂ ತಿಳಿದೇ ಇದೆ. ಬಾಲಕಾಂಡದಲ್ಲಿ ವಿಶ್ವಾಮಿತ್ರರು ರಾಮಲಕ್ಷ್ಮಣರನ್ನ ತಮ್ಮ ಜೊತೆ ಕರೆದುಕೊಂಡು ಹೋಗ್ತಾರೆ. ತಮ್ಮ ಯಜ್ಞ ಕಾರ್ಯದಲ್ಲಿ ಅಡಚಣೆ ಉಂಟು ಮಾಡುತ್ತಿದ್ದ ರಾಕ್ಷಸರನ್ನು ಕಾಯುವುದಕ್ಕೆ ಮತ್ತು ಕೊಲ್ಲುವುದಕ್ಕೆ ಅಂತಾನೆ ವಿಶ್ವಾಮಿತ್ರರು ತಮ್ಮ ಆಶ್ರಮಕ್ಕೆ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಬಂದಿರುತ್ತಾರೆ ಅನ್ನುವ ವಿಷಯವೆಲ್ಲ ನಮಗೆ ತಿಳಿದೇ ಇದೆ. ಯಜ್ಞ ಕಾರ್ಯಕ್ಕೆ ಅಡ್ಡಿ ಮಾಡುತ್ತಿದ್ದ ರಾಕ್ಷಸರನ್ನು ಕಣ್ಣುಗಳನ್ನು ರೆಪ್ಪೆ ಕಾಯುವ ಹಾಗೆ ಜೋಪಾನವಾಗಿ ರಾಮ ಲಕ್ಷ್ಮಣರು ಕಾದರು ಅಂತ ಕಂಬನಾಟ್ ಆಳ್ವಾರರು ಬರೆದಿದ್ದಾರೆ. ಆ ಆಚಾರ್ಯರು ಏಕೆ ಹೀಗೆ ಬರೆಯಬೇಕಾಗಿತ್ತು? ಕಣ್ಣು ಮತ್ತು ರೆಪ್ಪೆಯ ಉದಾಹರಣೆಯನ್ನೇ ಅದೇ ಎಕ್ಸಾಂಪಲ್ ಅನ್ನ ಯಾಕೆ ಕೊಡಬೇಕಾಗಿತ್ತು? ಬೇರೆ ಯಾವ ಉದಾಹರಣೆಯನ್ನು ಏಕೆ ಕೊಡಲಿಲ್ಲ ಅವರು ಅಂದ್ರೆ, ಆಳ್ವಾರರು ಹೇಳ್ತಾರೆ, ಮೇಲಿನ ಕಣ್ಣಿನ ರೆಪ್ಪೆ ರಾಮನ ಹಾಗೆ, ಕೆಳಗಿನ ರೆಪ್ಪೆ ಲಕ್ಷ್ಮಣ ಅಂತ. ನಾವು ಗಮನಿಸಿರಬಹುದು, ಮೇಲಿನ ಕಣ್ಣಿನ ರೆಪ್ಪೆ ದೊಡ್ಡದು, ಕೆಳಗಿನ ರೆಪ್ಪೆ ಚಿಕ್ಕದು. ಹಾಗೆಯೇ ರಾಮ ತುಂಬಾ ಎತ್ತರವಾಗಿದ್ದ, ಆಜಾನುಬಾಹು 8 ಅಡಿ ಎತ್ತರ. ಲಕ್ಷ್ಮಣ 7 ಅಡಿ ಎತ್ತರ ಇದ್ದ. ಅದಕ್ಕೆ ರಾಮ ಮೇಲಿನ ರೆಪ್ಪೆ, ಲಕ್ಷ್ಮಣ ಕೆಳಗಿನ ರೆಪ್ಪೆ ಅಂತ ಹೇಳಿರೋದು. ಅಷ್ಟೇ ಅಲ್ಲ, ರಾಮ ದೊಡ್ಡವ, ಲಕ್ಷ್ಮಣ ಚಿಕ್ಕವ. ಮೇಲಿನ ರೆಪ್ಪೆ ಏನು ಮಾಡತ್ತೆ ಅಂದ್ರೆ ಮೇಲೆ ಕೆಳಗೆ ಹೋಗಿ ಹೋಗಿ ಬರುತ್ತೆ, ಕೆಳಗಿನ ರೆಪ್ಪೆ ಒಂದೇ ಕಡೆಯೇ ಇರುತ್ತೆ. ಹಾಗೆಯೇ ಲಕ್ಷ್ಮಣ ಒಂದೇ ಜಾಗದಲ್ಲಿ ಇದ್ದುಕೊಂಡು ಸುತ್ತಮುತ್ತ ತಿರುಗುತ್ತಾ ಇದ್ದುಕೊಂಡು ರಾಕ್ಷಸರನ್ನು ಕಾಯುತ್ತಾ ಇದ್ದ. ಮೇಲಿನ ರೆಪ್ಪೆ ಮೇಲೆ ಕೆಳಗೆ ಬರುವ ಹಾಗೆ ಶ್ರೀರಾಮ ಸುತ್ತಲೂ ಸುತ್ತಾಡುತ್ತಾ ಮೇಲೆ ಕೆಳಗೆ ಓಡಾಡುತ್ತಾ ವಿಶ್ವಾಮಿತ್ರರ ಆಶ್ರಮವನ್ನು ಕಾದ. ಅಷ್ಟೇ ಅಲ್ಲ, ಕಣ್ಣಿಗೆ ಏನಾದರೂ ಬೀಳತ್ತೆ ಅಂತ ಇರೋವಾಗ ಆಟೋಮೆಟಿಕ್ ಆಗಿ ನಮ್ಮ ಮೇಲಿನ ರೆಪ್ಪೆ ಮುಚ್ಚಿಕೊಂಡು ಬಿಡುತ್ತೆ. ಈಗ ಕಣ್ಣಿಗೆ ಏನೋ ಬೀಳಬಹುದು ಅಂತ ಮೇಲಿನ ರೆಪ್ಪೆಗೆ ಹೇಗೆ ಗೊತ್ತಾಗುತ್ತೋ ಏನೋ ಆ ದೇವರೇ ಬಲ್ಲ. ಹಾಗೆಯೇ ಯಾರೇ ರಾಕ್ಷಸರು ವಿಶ್ವಾಮಿತ್ರರ ಯಜ್ಞ ಕಾರ್ಯವನ್ನು ಅಡ್ಡಿಪಡಿಸೋಕೆ ಬಂದರೂ ರಾಮನ ಕಣ್ಣಿನಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವ ಹಾಗೆ ಕಾವಲು ಕಾಯುತ್ತಿದ್ದ ಶ್ರೀರಾಮ ಅಂತ ಕಂಬ ಆಚಾರ್ಯರು ಬರೀತಾರೆ. ಇಷ್ಟೆಲ್ಲಾ ವಿವರಣೆ ತಿಳಿದ ಮೇಲೆ ಅಬ್ಬಾ, ಎಂತಹ ಒಳ್ಳೆಯ ಉದಾಹರಣೆ ಕೊಟ್ಟಿದ್ದಾರೆ ಆ ಗುರುಗಳು ಅನ್ನಿಸುತ್ತೆ ನಮಗೆ. ಈ ಕಂಬ ಆಳ್ವಾರರ ಹಾಗೆ ಉದಾಹರಣೆಗಳನ್ನ ಕೊಡೋದಕ್ಕೆ ಬೇರೆ ಯಾರಿಗೂ ಸಾಧ್ಯವಿಲ್ಲ ಅಂತಾನೆ ಪ್ರಸಿದ್ಧಿ ಪಡೆದಿದ್ದರು ಆ ಗುರುಗಳು. ಅದಕ್ಕೆ ಅವರು ಬರೆದಿರುವ ರಾಮಾಯಣ ಕಂಬ ರಾಮಾಯಣ ಅಂತಾನೆ ತುಂಬಾ ಪ್ರಸಿದ್ಧಿ ಪಡೆದಿದೆ ನೋಡಿ. ಹೀಗೆ ಕಣ್ಣಿನ ರೆಪ್ಪೆಗಳ ಹಾಗೆ ರಾಮ ಲಕ್ಷ್ಮಣರು ಗುರು ವಿಶ್ವಾಮಿತ್ರರ ಆಶ್ರಮವನ್ನು ಕಾದಿದ್ದರು. ಕನ್ನಡದಲ್ಲಿಯೂ ಒಂದು ಹಳೆಯ ಚಿತ್ರಗೀತೆ ಇದೆಯಲ್ಲ, ಈ ಹಾಡಿನಲ್ಲಿ ಬರೋ ಹಾಗೆ ರಾಮ ಲಕ್ಷ್ಮಣರು ಕೂಡ ಒಬ್ಬರನ್ನೊಬ್ಬರು ಬಿಟ್ಟು ಇರುತ್ತಲೇ ಇರಲಿಲ್ಲ. ಅಯೋಧ್ಯೆಯಾದರೂ ಸರಿ, ವನವಾಸವಾದರೂ ಸರಿ, ಕಣ್ಣು ಮತ್ತು ಕಣ್ಣಿನ ರೆಪ್ಪೆಯ ಹಾಗೆಯೇ ಬದುಕಿದ್ದವರು ರಾಮ ಲಕ್ಷ್ಮಣರು. ಸರಿ, ವಿಶ್ವಾಮಿತ್ರರ ಆಶ್ರಮದಲ್ಲಿ 6 ದಿನಗಳು ಯಾವುದೇ ತೊಂದರೆಯೂ ಆಗಲಿಲ್ಲ. 7ನೆಯ ದಿವಸ ಮಾರೀಚ ಮತ್ತು ಸುಬಾಹು ಎನ್ನುವ ಇಬ್ಬರು ರಾಕ್ಷಸರು ಮಾಂಸದ ಮಳೆ, ರಕ್ತದ ಮಳೆಯನ್ನೇ ತಂದು ಯಾಗಶಾಲೆಯಲ್ಲಿ ಸುರಿಯುತ್ತಾರೆ. ಆಗ ಶ್ರೀರಾಮ ತನ್ನ ಬಾಣದಿಂದ ಆ ಸುಬಾಹುವನ್ನು ವಧೆ ಮಾಡಿದ. ಮಾರೀಚನ ಮೇಲೆ ಬಾಣ ಹೊಡೆದಾಗ ಅವನು ಸಮುದ್ರದಲ್ಲಿ ಹೋಗಿ ಬಿದ್ದ. ಅಲ್ಲಿಂದ ಅವನು ತಪ್ಪಿಸಿಕೊಂಡು ಓಡಿ ಹೋದ. ಶ್ರೀರಾಮ ಮನಸ್ಸು ಮಾಡಿದ್ದರೆ ಅವನನ್ನು ಕೊಲ್ಲಬಹುದಿತ್ತು, ಆದರೆ ಕೊಲ್ಲಲಿಲ್ಲ. ಇದೊಂದು ದೊಡ್ಡ ಪ್ರಶ್ನೆ. ಮಾರೀಚನನ್ನು ಶ್ರೀರಾಮ ಏಕೆ ಕೊಲ್ಲಲಿಲ್ಲ? ಮಾರೀಚ ತಪ್ಪಿಸಿಕೊಂಡು ಹೋಗೋದಕ್ಕೆ ಶ್ರೀರಾಮ ಏಕೆ ಬಿಟ್ಟು ಬಿಟ್ಟ ಅಂತ ಅದನ್ನು ವಿಲ್ಲೂರು ಸ್ವಾಮಿಗಳು ತಾವು ಬರೆದ ರಾಮಾಯಣದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಥಾಂ ನಿಜಾಂ ಕಲ್ಪಲತಾಂ ಜನಾನಾಂ ವಿಸ್ತಾರಯನ್ನೇಷ ರಘುಪ್ರವೀರಃ ಮಾರೀಚ ಮೇನಂ ಕಿಲ ಬೀಜಮಸ್ಯಾಹ ಸಮಾಪಾಯಮಾಸ ಸಮುದ್ರ ಮಧ್ಯೆ. ರಾಮ ಮನಸ್ಸಿನಲ್ಲಿ ಏನಂದುಕೊಂಡ ಅಂದರೆ, ರಾಮಾಯಣ ಅನ್ನುವುದು ಒಂದು ಕಲ್ಪವೃಕ್ಷ. ಕಲ್ಪವೃಕ್ಷ ಅಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡುವಂತಹ ಮರ. ಹಾಗೆಯೇ ರಾಮಾಯಣವು ಕೂಡ ಒಂದು ಕಲ್ಪವೃಕ್ಷ. ನಾವು
ಏನು ಕೇಳಿದರೂ ಏನು ಬೇಡಿದರೂ ಅದನ್ನು ರಾಮಾಯಣ ಕೊಡುತ್ತೆ. ಅಂತಹ ಮಹಾನ್ ಗ್ರಂಥ ರಾಮಾಯಣ. ಆ ಕಲ್ಪವೃಕ್ಷ ಚೆನ್ನಾಗಿ ಬೆಳೆಯಬೇಕು, ಬೃಹದಾಕಾರವಾಗಿ ಬೆಳೆದು ನಿಲ್ಲಬೇಕು, ಅತ್ಯಂತ ಎತ್ತರವಾಗಿ ಬೆಳೆಯಬೇಕು ಅಂತ ಅಂದುಕೊಳ್ಳುತ್ತಾನೆ ಶ್ರೀರಾಮ. ಮಾರೀಚನನ್ನು ಇಲ್ಲಿಯೇ ವಧೆ ಮಾಡಿಬಿಟ್ಟರೆ ಕಥೆ ಮುಂದುವರಿಯುತ್ತಲೇ ಇರಲಿಲ್ಲ. ಯಾಕೆ ಅಂದರೆ ಈ ಮಾರೀಚನೇ ಮುಂದೆ ಮಾಯಾಮೃಗವಾಗಿ ಅಂದ್ರೆ ಬಂಗಾರದ ಜಿಂಕೆಯಾಗಿ ಕಾಣಿಸಿಕೊಳ್ತಾನೆ. ರಾವಣ ಸೀತೆಯನ್ನ ಅಪಹರಣ ಮಾಡ್ತಾನೆ, ಕಿಡ್ನಾಪ್ ಮಾಡ್ತಾನೆ. ಇದೆಲ್ಲ ನಡೆಯದೆ ಹೋದರೆ ರಾಮಾಯಣ ಮುಂದುವರೆಯುವುದಾದರೂ ಹೇಗೆ? ರಾಮಾಯಣ ಅನ್ನುವುದು ಕಲ್ಪವೃಕ್ಷವಾಗಿ ಚೆನ್ನಾಗಿ ಬೆಳೆಯಬೇಕು ಅನ್ನುವುದಕ್ಕೋಸ್ಕರವೇ ಆ ಮಾರೀಚನನ್ನು ಬೀಜವಾಗಿ ಬಳಸಿಕೊಂಡ ಶ್ರೀರಾಮ. ಬೀಜ ಬಿತ್ತಿದರೇನೆ ಬೆಳೆ ಬೆಳೆಯೋದು ಅಲ್ಲವೇ? ಅವನನ್ನು ಓಡಿ ಹೋಗೋಕೆ ಬಿಟ್ರೇನೆ ರಾಮಾಯಣ ಮುಂದುವರೆಯೋದು ಅಲ್ಲವೇ? ಈ ರಾಮಾಯಣ ಅನ್ನುವುದು ಕೇಳಿದ್ದನ್ನು ಕೊಡುವ ಕಲ್ಪವೃಕ್ಷ ಮಾತ್ರ ಅಲ್ಲ. ರಾಮಾಯಣದಿಂದ ಕಲಿಯುವಂತದ್ದು ಎಷ್ಟೊಂದು ವಿಷಯಗಳು ಇವೆ. ಈ ರಾಮಾಯಣ ಅನ್ನುವ ಮಹಾನ್ ಗ್ರಂಥವನ್ನು, ಆ ಪರಮಾತ್ಮನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ತಪ್ಪು ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ತಪ್ಪೇ ಮಾಡದೆ ಹೋದರೆ ಜೀವನ ಪೂರ್ತಿ ಸಂತೋಷವೇ ತಾನೆ. ನಾವು ಮಾಡಿದ ಚಿಕ್ಕ ಪುಟ್ಟ ತಪ್ಪುಗಳಿಂದ ತಾನೆ ನಾವು ಎಷ್ಟೋ ಸಾರಿ ದೊಡ್ಡ ದೊಡ್ಡ ಶಿಕ್ಷೆಗಳನ್ನ ಅನುಭವಿಸಬೇಕಾಗತ್ತೆ ನಮ್ಮ ಜೀವನದಲ್ಲಿ. ಈಗ ಇರುವಷ್ಟು ಬುದ್ಧಿ ಆಗ ಇದ್ದಿದ್ದರೆ ನಾನು ಆ ತಪ್ಪು ಮಾಡುತ್ತಿರಲಿಲ್ಲ, ಆಗ ನನ್ನ ಜೀವನ ಇನ್ನೂ ಚೆನ್ನಾಗಿ ಇರುತ್ತಿತ್ತು ಅಂತ ಮತ್ತೊಬ್ಬರು ಹೇಳೋದನ್ನ ಕೇಳಿದ್ದೇವೆ, ಅಥವಾ ನಾವು ಕೂಡ ಹೇಳುವುದು ಉಂಟು. ನಾವು ಹೇಗೆ ಬದುಕಬೇಕು ಅಂತ ತೋರಿಸೋದಕ್ಕೆ ತಾನೆ ಶ್ರೀರಾಮ ಭೂಮಿಗೆ ಇಳಿದು ಬಂದು ಈ ರಾಮಾಯಣವನ್ನು ಕೊಟ್ಟದ್ದು. ಹೀಗೆ ರಾಮ ಬಿತ್ತಿದ ಬೀಜದಿಂದ ರಾಮಾಯಣ ದೊಡ್ಡ ಕಲ್ಪವೃಕ್ಷವಾಗಿ ಬೆಳೆಯಿತು ಅಂತ ಮಾರೀಚನನ್ನು ಇಲ್ಲಿ ಬೀಜವಾಗಿ ಉಪಯೋಗಿಸಿಕೊಂಡ ಅಂತ ಆಚಾರ್ಯರು ಹೇಳುತ್ತಾರೆ ಇಲ್ಲಿ. ಹೀಗೆಯೇ ಪ್ರಪಂಚವನ್ನು ಸೃಷ್ಟಿಸಿದಾಗಲೂ ಸಹ ಮೂಲ ಪ್ರಕೃತಿಯಲ್ಲಿ ಬ್ರಹ್ಮನನ್ನು ಸೃಷ್ಟಿ ಮಾಡಿ ಅವನನ್ನು ಬೀಜವಾಗಿ ಉಪಯೋಗಿಸಿಕೊಂಡ ಆ ಪರಮಾತ್ಮ. ಆಮೇಲೆ ಆ ಬ್ರಹ್ಮನಿಂದ ಈ ಲೋಕವೆಲ್ಲ ಸೃಷ್ಟಿಯಾಯಿತು. ಧಾತ ಅಂದರೆ ಬೀಜ ಬಿತ್ತುವುದು ಅಂತ. ಬ್ರಹ್ಮನನ್ನೇ ಬೀಜವಾಗಿ ಬಿತ್ತಿ ಈ ಸೃಷ್ಟಿಗೆ ಕಾರಣ ಆಗಿದ್ದಕ್ಕೆ ಆ ಪರಮಾತ್ಮ ಧಾತ ಅಂತ ಕರೆಸಿಕೊಳ್ತಾನೆ. ವ್ಯವಸಾಯಿಗಳು ಧಾತ್ರೆ ನಮಃ ಅಂತ ಪ್ರತಿದಿನವೂ ಹೇಳುತ್ತಾ ಬಂದರೆ ಅವರು ಬಿತ್ತುವ ಒಂದೊಂದು ಬೀಜವು ಒಳ್ಳೆಯ ಫಸಲು ಬರುವ ಹಾಗೆ ಆಗುತ್ತದೆ. ನಾವು ವ್ಯವಸಾಯಿಗಳೇನೂ ಅಲ್ಲ, ಆದರೂ ಧಾತ್ರೆ ನಮಃ ಅಂತ ಪ್ರತಿದಿನವೂ ಹೇಳುತ್ತಾ ಬಂದರೆ ಒಳ್ಳೆಯ ವಿಷಯಗಳು, ಒಳ್ಳೆಯ ವಿಚಾರಗಳು, ಒಳ್ಳೆಯ ಆಲೋಚನೆಗಳೇ ನಮ್ಮಲ್ಲಿ ಬೀಜವಾಗಿ ಬಿತ್ತುತ್ತಾನೆ ಆ ಪರಮಾತ್ಮ. ಧಾತ ಅನ್ನುವುದು ಏನು ಅಂತ ತಿಳಿದುಕೊಂಡೆವು. ಮುಂದಿನದು ವಿಧಾತ. ಧಾತಾಗೂ ವಿಧಾತಾಗೂ ಏನು ಡಿಫರೆನ್ಸ್, ಏನು ವ್ಯತ್ಯಾಸ, ಅದನ್ನ ಮುಂದಿನ ಸರಣಿಯಲ್ಲಿ ತಿಳಿದುಕೊಳ್ಳೋಣ ಕೇಳುಗರೆ. ವಿಷ್ಣು ಸಹಸ್ರನಾಮದ 43ನೆಯ ಧಾತ ಅನ್ನುವ ಕಥೆ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ನೀವಿನ್ನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಕೂಡ ಒತ್ತಿ. ಆಗ ನಮ್ಮ ಕಥೆಯ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ನಮ್ಮ ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದೇ ಇಲ್ಲ. ಧಾತ್ರೆ ನಮಃ. ಸರ್ವೇ ಜನಾಃ ಸುಖಿನೋ ಭವಂತು.